ಸಿದ್ದರಾಮಯ್ಯನವರ ಬಳಿಕ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಛಲವಾದಿ ಮಹಾಸಭಾದಿಂದ ಆಯೋಜಿಸಿದ್ದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಛಲವಾದಿ ಮಹಾಸಭಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಜನತೆಗೆ ಸಮುದಾಯಕ್ಕನುಗುಣವಾಗಿ ಜಾತಿವಾರು ಜನಸಂಖ್ಯೆ ತಿಳಿಯಬೇಕಿದೆ. ಜಾತಿ ಗಣತಿ ವರದಿಯನ್ನು ಸರ್ಕಾರ ಬಹಿರಂಗಪಡಿಸಬೇಕು. ಸಂವಿಧಾನದ ಆಶಯದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದರು. ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಜನಗಣತಿ ಮಾಡಿರ್ತಾರೆ. ಬಹುಶಃ ರಾಜ್ಯದ ಜನರಿಗೆ ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಆ ಉದ್ದೇಶಕ್ಕೋಸ್ಕರನೇ ಇಡೀ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ 100ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ. ದಯಮಾಡಿ ನಾನು ಹೇಳ್ತಾ ಇದ್ದೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳ್ತಾರೆ, ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಷ್ಟೆಷ್ಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಬಿಡಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಸಂವಿಧಾನದ ಆಶಯ. ಹಾಗಾಗಿ ದಯಮಾಡಿ ಸರ್ಕಾರ ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಬೇಗನೆ ಆ ವರದಿಯನ್ನು ಸಿದ್ಧಪಡಿಸಿ ಬಹಿರಂಗಪಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವ ಅಂದಂಗೆ 75 ವರ್ಷಗಳಾದ್ರೂ 1,10,00,000 ಜನ ಇರ್ತಕ್ಕಂಥ ಈ ಸಮುದಾಯ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಇದು ಪ್ರಜಾಪ್ರಭುತ್ವನ, ಸಂವಿಧಾನನ, ಇದು ಸೋಷಿಯಲ್ ಜಸ್ಟಿಸ್ ಇದು. ಹಾಗಾಗಿ ದಯಮಾಡಿ 45 ಲಕ್ಷ ಇರ್ತಕ್ಕಂಥವ್ರು 18 ಸರಿ ಮುಖ್ಯಮಂತ್ರಿ ಆಗವ್ರೆ, 52 ಲಕ್ಷ ಇರ್ತಕ್ಕಂಥವ್ರು 19 ಸರಿ ಮುಖ್ಯಮಂತ್ರಿ ಆಗವ್ರೆ. 1,10,00,000 ಇರ್ತಕ್ಕಂಥ ಸಮುದಾಯ ಇನ್ನೂ ಬೀದಿಯಲ್ಲಿ ನಿಂತಿದೆ ಅಂದರೆ ಇದು ಸಾಮಾಜಿಕ ನ್ಯಾಯ ಅಲ್ಲ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ದಯಮಾಡಿ ಸಿದ್ದರಾಮಯ್ಯವ್ರ ನಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರಬೇಕು ಅಂದರೆ ಅಥವಾ ಯಾವುದೇ ಪಕ್ಷ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೀವಿ ಅಂತಲೇ ಬರಬೇಕೆ ಹೊರತು ನಮ್ಮ ಬೀದಿಗೆ ಇಲ್ಲದ್ರೆ ಬರೋಕ್ಕೂಡ್ದು ಅಂತಕ್ಕಂಥದ್ದನ್ನು 30 ಜಿಲ್ಲೆಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಪದವಿ ಬೇಕೇ ಬೇಕು, ಅದು ಕೊಡಲೇಬೇಕು. ಇಲ್ಲ ಅಂದರೆ ಕರ್ನಾಟಕದ ಚರಿತ್ರೆಗೆ ಕಪ್ಪು ಚುಕ್ಕೆ ಆಗ್ಬಿಡುತ್ತೆ.